ಇಂದು ಅಮ್ಮಾಸ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿರೋದು ಬೀನ್ಸ್ ಚಟ್ನಿ ಮಾಡೋದು ತುಂಬ ಸುಲಭ, ಹೆಲ್ತಿ ಕೂಡ. ನೋಡಿ, ಮಾಡಿ, ತಿನ್ನಿ, ಹೆಲ್ತಿಯಾಗಿರಿ. ಹಲೋ ಅಮ್ಮ ಡಿಯರ್. ಹಾಯ್ ಮಗಳೇ. ಸಾರಿ ಬೆಳಿಗ್ಗೆ ಬರೋಕ್ಕಾಗಲಿಲ್ಲ ನಿಮ್ಮ ತಲೆ ತಿನ್ನಕ್ಕೆ. ಬಟ್ ಇವತ್ತು ಏನಾದರೂ ಒಂದು ಅಪ್ಲೋಡ್ ಮಾಡಬೇಕು ಅಂತ. ಬಟ್ ಇವಾಗ ನೀನು ಏನು ಮಾಡ್ತಿದ್ಯಾ ಹೇಳು? ನಾನು ನೋಡಿದೆ ಏನೋ ಸ್ಪೆಷಲ್ ಆಗ್ತಾ ಉಂಟು ಅಂತ. ಸೊ ಇವತ್ತೇನು ಮಾಡ್ತಿದ್ದೀರಾ? ಇವತ್ತು ಬೀನ್ಸ್ ಇಂದು ಚಟ್ನಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಬೀನ್ಸ್ ಹಾಕಿದ್ರೆ ಎಲ್ಲ ಪಕ್ಕಕ್ಕೆ ಇಡ್ತೀರಲ್ಲ, ಈ ಚಟ್ನಿ ಮಾಡಿದ್ರೆ ತಿಂತೀರಾ ಅನ್ಬಿಟ್ಟು ಬೀನ್ಸ್ ಚಟ್ನಿ ಇವತ್ತಿನ ಸ್ಪೆಷಲ್. ಸೊ ನೋಡುವ ಹೇಗೆ ಮಾಡೋದು ಅಂತ. ಸೊ ಏನೇನ್ ತಗೊಂಡಿದ್ದೀರಾ ಅದಕ್ಕೆ ಹೇಳ್ತೀರಾ ಅಮ್ಮ? ಅದಕ್ಕೆ ಒಂದ್ ಸ್ವಲ್ಪ ಬೀನ್ಸು, ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಬೆಲ್ಲ ಆಪ್ಷನ್ಸ್, ನಿಮ್ಗೆ ಬೇಕಾದ್ರೆ ಹಾಕೊಳ್ಬಹುದು. ನಾವು ಟೇಸ್ಟಿಗೋಸ್ಕರ ಹಾಕ್ತಿವಿ. ಒಣಮೆಣಸಿನ್ಕಾಯಿ, ಇಂಗು, ಕಾಯಿ ತುರಿ, ಉದ್ದಿನ ಬೇಳೆ, ರುಚಿಗೆ ಉಪ್ಪು, ಇಷ್ಟೇ ಬೇಕಾಗಿರೋದು. ಈಗ ಮೊದ್ಲಿಗೆ ಸ್ಟವ್ ಹಚ್ಕೊಂಡು ನಾವು ಹುರುಳಿಕಾಯಿನ ಬೇಯಿಸ್ಕೊಳ್ಳೋಣ. ಸ್ವಲ್ಪ ನೀರ್ ಹಾಕೊಂಡು ಇದೆಲ್ಲ ತೊಳೆದು ಇಟ್ಕೊಂಡಿದೀನಿ ನಾನು. ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀರಾ? ಅದು ಹಸಿಮೆಣಸಿನ್ಕಾಯಿ, ಹುರುಳಿಕಾಯಿ ಎರಡು ಬೇಯಿಸ್ಕೊಳ್ಬೇಕು. ಸೊ ವೀಕ್ಷಕರೇ, ಎರಡು ಕಡೆ ತೊಟ್ಟನ್ನು ತೆಗಿಯೋದು, ಕೈಯಲ್ಲೇ ತುಂಡು ಮಾಡೋದು, ಬೇಯಕ್ಕೆ ಹಾಕೋದು. ನೋಡಿ, ಈಗ ಇಲ್ಲಿ ಇದನ್ನ ಬೇಯಬೇಕು. ಚಂದ ಬೆಂದ್ ಆದ್ಮೇಲೆ ಮುಂದಿನ ಕೆಲಸ. ಬೇಯ್ತಾ ಉಂಟದು. ಅದು ಬೇಯೋ ತನಕ ಅಮ್ಮ, ಅದು ಬೇಯೋ ತನಕ ಒಂದು ಹುರ್ಕೊಂಡ್ಬಿಡೋಣ. ನಾವ್ ಈ ಕಡೆ ಬಾಂಡ್ಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು. ಓಕೆ. ಸೊ ಇದ್ರ ಪಾಡಿಗೆ ಇದು ಇಲ್ಲಿ ಬೇಯ್ತಾ ಇರುತ್ತೆ. ಅದಕ್ಕೆ ಅಂತ ಅದು ಬೇಯೋ ಟೈಮಲ್ಲಿ ನಾವು ಇದೊಂದು ಚೂರು ಹುರ್ಕೊಂಡ್ಬಿಡೋಣ, ಆಯ್ತಾ? ಸ್ವಲ್ಪ ಉದ್ದಿನ ಬೇಳೆ ಒಂದ್ 2 ಸ್ಪೂನ್ ಅಷ್ಟು, 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಎಣ್ಣೆ ಹಾಕೋಣ. ಮತ್ತೆ ಒಂದ್ ಸ್ವಲ್ಪ ಇಂಗು, ಆಮೇಲೆ 2 ಉದ್ದಿನ ಬೇಳೆ, ಇಂಗು ಹಾಗೂ ಒಣಮೆಣಸಿನ್ಕಾಯಿ, ಒಣಮೆಣಸು. ಇದನ್ನ ಸ್ವಲ್ಪ ಉದ್ದಿನ ಬೇಳೆ ಕೆಂಪಾಗೋ ತನಕ ಸಣ್ಣ ಉರಿಲಿ. ಯಾಕೆಂದ್ರೆ ಇದು ಸಣ್ಣ ಬಾಣ್ಲೆ ಅಲ್ಲ, ಸ್ವಲ್ಪ ಹಾಕೊಂಡಿರೋದಲ್ಲ, ಸಣ್ಣ ಉರಿಲಿ, ಇಲ್ಲಾಂದ್ರೆ ಸೀದೋಗುತ್ತೆ. ಸೊ ವೀಕ್ಷಕರೇ, ಇಲ್ಲಿ ನೋಡಿ, ಈ ಕಡೆ ಬೀನ್ಸ್ ಬೇಯ್ತಾ ಉಂಟು, ಆ ಕಡೆ ಎಣ್ಣೆ, ಉದ್ದಿನ ಬೇಳೆ ಹಾಗೂ ಇಂಗು, ಒಣಮೆಣಸು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ. ಬೀನ್ಸ್ ಬೇಗ ಬೆಂದೋಗುತ್ತಲ್ಲ? ಬೆಂದೋಗ್ಬಿಡುತ್ತೆ. ನಾವಿದೆಲ್ಲ ಹುರಿದು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತು ಬೇಯುತ್ತೆ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲ ಹಾಕೊಂಡು ರುಬ್ಬಿಟ್ರೆ ಚಟ್ನಿ ರೆಡಿ. ಅದಕ್ಕೆ ಆ ಒಗ್ಗರಣೆ ಇದು ಏನು ಬೇಡ. ಯಾಕೆಂದ್ರೆ ಉದ್ದಿನ ಬೇಳೆನೆ ಹುರಿದು ಹಾಕಿರ್ತೀವಲ್ಲ, ಅದ್ರ ಪರಿಮಳನೇ ಚೆನ್ನಾಗಿರುತ್ತೆ. ಆಯ್ತಾ? ಮತ್ತೆ ಇದಕ್ಕೆ ಕಾಯಿನೂ ಜಾಸ್ತಿ ಬೇಕಂತಿಲ್ಲ, ಯಾಕೆಂದ್ರೆ ಇದು ಹುರುಳಿಕಾಯಿನೇ ಇರುತ್ತಲ್ಲ. ನೋಡಿ, ಇಷ್ಟು ಕೆಂಪಾದ್ರೆ ಸಾಕು. ಇಷ್ಟು ಕೆಂಪಾಗೋ ತನಕ ಹುರ್ಕೊಳ್ಳೋದು, ಸ್ಟವ್ ಆಫ್ ಮಾಡೋದು, ಇದನ್ನ ಇಟ್ಕೊಳ್ಳೋದು. ಹುರುಳಿಕಾಯಿ ಬೇಯ್ತಾ ಇದೆ. ಇದು ಬೆಂದದ್ ಸಾಕು. ಬಂದ್ ಮಾಡ್ತಿದಾರಮ್ಮ. ಸೊ ಯಾವ ಹದದಲ್ಲಿ ಬೆಂದಿದೆ ಅಂತ ಹೇಗೆ ಅಮ್ಮ? ಮೀಡಿಯಂ. ಸ್ವಲ್ಪ ಈಗ ಕೈಗೆ ಎತ್ಕೊಂಡ್ರೆ ನೋಡಿ ಯಾವ ಹದಕ್ಕೆ ಅದ್ರದ್ದು ಹಸಿ ವಾಸನೆ ಹೋದ್ರೆ ಸಾಕು. ನೋಡಿ, ಹೀಗೆ ಮುಕ್ಕಾಲ್ ಭಾಗ ಬೆಂದ್ರೆ ಸಾಕು. ಮುಕ್ಕಾಲ್ ಭಾಗ ಅದು ಬೀನ್ಸಿನ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಂಡ್ರೆ ಸಾಕು. ಸೊ ಹುರ್ಕೊಂಡಾಗಿದೆ, ಆ ಕಡೆ ಬೇಯಿಸ್ಕೊಂಡಾಗಿದೆ. ಇನ್ ತಣ್ಣಗಾಗ್ತಿದ್ದಾಗೆ ನೆಕ್ಸ್ಟ್ ಏನ್ ಮಾಡೋದು ನೋಡುವ. ಇವಾಗ ತಣ್ಣಗಾಗಿದೆ. ಅದು ತಣ್ಣಗಾಗಿರೋದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದಾರೆ. ಬೇಯಿಸ್ಕೊಂಡಿರೋದು ನೀರಿಗೆ ಹಸಿಮೆಣಸಿನ್ಕಾಯಿ, ಬೀನ್ಸ್ ಮತ್ತು
ಅಷ್ಟೇ. ಹಸಿಮೆಣಸಿನಕಾಯಿ ಮತ್ತೆ ಬೀನ್ಸ್ ಎರಡೂ ಬೇಯಿಸ್ಕೊಂಡಿದ್ದಾರೆ. ಅದನ್ನ ಜಾರಿಗೆ ಹಾಕೊಳ್ಳೋದು. ತಣ್ಣಗಾದ್ಮೇಲೆ ಆಮೇಲೆ ಕಾಯಿ ತುರಿ, ಆಮೇಲೆ ರುಚಿಗೆ ಉಪ್ಪು, ಬೆಂದದ್ದು ಕಾಯಿ ತುರಿ, ರುಚಿಗೆ ಉಪ್ಪು, ಹುಣಸೆಹಣ್ಣು, ಬೆಲ್ಲ, ಆಮೇಲೆ ಇದು ಹುರಿದಿಟ್ಕೊಂಡಿದ್ವಲ್ಲ ಇಂಗು, ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ, ಅದನ್ನ ಹಾಕೊಳ್ಳೋದು. ಓಕೆ. ಮೊದಲಿಗೆ ಈ ಬೇಯಿಸ್ಕೊಂಡಿರೋ ನೀರೇ ಇರುತ್ತಲ್ಲ ಅದನ್ನೇ ಒಂಚೂರು ಹಾಕೊಂಡು ರುಬ್ಕೊಳ್ಳೋದು. ಆಯ್ತಾ? ರುಬ್ಕೊಂಬರೋಣ. ಎಸ್, ನೋಡಿ ಈ ಹದಕ್ಕೆ ರುಬ್ಬಿ ಆಗಿರಬೇಕು. ಮಾಮೂಲಿ ಚಟ್ನಿ ಎಲ್ಲ ಹೇಗೆ ರುಬ್ಕೊಳ್ತೀರೋ ಅದೇ ಹದ ರುಬ್ಕೊಂಡ್ರೆ ಆಯಿತು. ಓಕೆ, ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿಂದ. ರುಚಿ ಮಾತ್ರ ಅನ್ನ ಕಲ್ಸ್ಕೊಂಡು ತಿನ್ಬೋದು, ದೋಸೆಗೆ, ಚಪಾತಿಗೆ, ಎಲ್ಲದಕ್ಕೂ ತುಂಬ ರುಚಿ ಇರುತ್ತೆ ಇದು. ಈಗ ಚಟ್ನಿ ರೆಡಿ ನೋಡಿ. ಇಷ್ಟಿದ್ರೆ ಸಾಕು. ಅನ್ನಕ್ಕೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕೊಂಡು ಚಟ್ನಿ ಕಲ್ಸ್ಕೊಂಡು ತಿಂದ್ರು ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿಂದ್ರು ಚೆನ್ನಾಗಿರುತ್ತೆ. ಓಕೆ, ದೋಸೆಗೆ ಚೆನ್ನಾಗಿರುತ್ತೆ. ಮಕ್ಕಳು ಮನೇಲಿ ತರಕಾರಿ ತಿನ್ನಲ್ಲ ಅನ್ನುವಾಗ ತರಕಾರಿ ಚೆನ್ನಾಗಿರುತ್ತೆ, ಟೇಸ್ಟು ಇರುತ್ತೆ. ಸೊ ಇದಕ್ಕೆ ಅನ್ನ ಕಲ್ಸ್ಕೊಂಡು ತಿನ್ನುವ ಹಾಗಾದ್ರೆ. ಎಸ್, ಅವಳು ಆಟ ಆಡ್ಕೊಂಡು ಬರ್ತಾಳೆ ಈಗ ಅಜ್ಜಿ ಅಂತ. ಸೊ ಟೇಸ್ಟ್ ನೋಡ್ಲಿಕ್ಕೆ ರೆಡಿ ಆಗ್ತಿದೆ. ನಂಬಿಟ್ಟೆ. ಆಯ್ತಾ ನಿಂದು ಆಟ ಆಡಿದ್ದು? ನೋಡಿ, ಇವತ್ತು ಅಜ್ಜಿ ಒಂದು ಸ್ಪೆಷಲ್ ಚಟ್ನಿ ಮಾಡಿದ್ದಾರೆ. ನೋಡೋಣ, ಈಗ ತಿನ್ಬಿಟ್ಟು ಯಾವ್ದು ಚಟ್ನಿ ಅಂತ ಹೇಳ್ಬೇಕಾಯ್ತಾ ಪ್ರತ್ಯೂಷ? ಹೇಳ್ತೀಯಾ? ಎಲ್ಲಿ ಮಾಡು, ಇಲ್ಲಿ ನಡಿ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅನ್ನಕ್ಕೆ ಕಲಸಿದ್ದಾರೆ. ತುಪ್ಪ ಹಾಕಿದ್ದೀನಿ, ಬಿಸಿ ಇತ್ತಲ್ಲ ಅನ್ನ. ಓಕೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಚಟ್ನಿ ಹಾಕಿ ಕಲಸಿದ್ದಾರೆ. ಅದನ್ನ ನಮ್ಮ ಪ್ರತ್ಯೂಷ ಅವರು ಟೇಸ್ಟ್ ನೋಡ್ತಾ ಇದ್ದಾರೆ. ಎಸ್, ಹೇಗಿದೆ? ಯಾವ್ದ್ರ ಚಟ್ನಿ ಗೊತ್ತಾಯ್ತಾ ನಿಂಗೆ? ನೀನ್ ಅನ್ನದಿಂದ ಎತ್ತಿಡ್ತೀಯಲ್ಲ, ಬಿಸಿಬೇಳೆ ಭಾತ್ ಎಲ್ಲ ಮಾಡಿದಾಗ ಬದಿಗಿಡ್ತೀಯಲ್ಲ ಬೀನ್ಸು, ಅದ್ರದ್ದು ಚಟ್ನಿ. ಎಸ್, ಇವತ್ತು ಪ್ರತ್ಯೂಷ ತಿಂದದ್ದು ಟೇಸ್ಟ್ ಮಾಡಿದ್ದು ಬೀನ್ಸ್ ಚಟ್ನಿ. ಸೊ ನಿಮ್ಮ ಮನೇಲಿ ಕೂಡ ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ಬೋದು ಆರಾಮಾಗಿ. ದೋಸೆ ಒಟ್ಟಿಗೆ ತಿನ್ಬೋದು, ಅನ್ನದೊಟ್ಟಿಗೆ ತಿನ್ಬೋದು. ಅನ್ನಕ್ಕೆ ತುಪ್ಪ ಹಾಕಿ ಚಟ್ನಿ ಹಾಕಿ ತಿಂದ್ರೆ ಮತ್ತೆ ಸೂಪರ್. ಸೊ ಸೈಡಲ್ಲಿ ನೆಂಚ್ಕೊಂಡು ಸಹ ತಿನ್ಬೋದು. ಸೊ ಮಾಡಿ, ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವತ್ತೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪುಟ್ಟ.